ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಆಚಾರ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನಲನ್ನು ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಚಾನಲಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ, ಕೊನೆ ತನಕ ನೋಡಿ. ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನಕ್ಕಪ್ಪ ಅಂತಂದರೆ, ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಜಿಮೇಲ್ ಐ ಡಿ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಜಿಮೇಲ್ ಐ ಡಿ ಇಟ್ಕೊಂಡಿರ್ತೀರ. ಸೊ ಅದರ ಮುಖಾಂತರ ನೀವು ಅಕೌಂಟನ್ನು ಅಥವಾ ಒಂದು ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಯುನೀಕ್ ಆದ ನೇಮನ್ನು ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ನೀವು ಆರಾಮಾಗಿ ಅಪ್ಡೇಟ್ ಮಾಡ್ಬೋದು. ಹೇಗೆ ಚಾನಲ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಮೊಬೈಲ್ ಸ್ಕ್ರೀನ್ ಮುಂದೆ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ಕ್ರೀನ್ ಮುಂದೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋಣ ನೋಟಿಫಿಕೇಷನ್ ಬರುತ್ತೆ. ಈಗ ಯೂಟ್ಯೂಬ್ ಓಪನ್ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು. ಸೊ ಈಗ ನೀವು ಸೈನ್ ಇನ್ ಆಗಿದ್ರೆ ಆಲ್ರೆಡಿ. ಈಗ ಇಲ್ಲಿ ಕಾಣಿಸ್ತಿರ್ಬೋದು ಕ್ರಿಯೇಟ್ ಚಾನಲ್ ಅಂತ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನೋಡಿ, ಒಂದು ಫಾರ್ಮೆಟ್ ಥರ ನಿಮ್ಗೆ ಓಪನ್ ಆಯಿತು. ಈಗ ನಿಮ್ಮ ಚಾನಲ್ ಯಾವ್ದು ಬೇಕು ನೇಮು, ಅದನ್ನ ಯುನೀಕ್ ನೇಮ್ನ ನೀವು ಆಲ್ರೆಡಿ ಫೀಡ್ ಮಾಡಿದರೆ, ಅಂದರೆ ಜಿಮೇಲ್ ಮುಖಾಂತರನೇ ಕ್ರಿಯೇಟ್ ಮಾಡಿತ್ತು ಅಂದರೆ ನೋ ಪ್ರಾಬ್ಲಮ್, ಅಲ್ಲೇ ತೋರಿಸ್ಬಿಡುತ್ತೆ. ಇಲ್ಲ ನನಗೆ ಈ ನೇಮ್ ಬೇಡ, ಸ್ವಲ್ಪ ಯುನೀಕ್ ಆಗಿರೋದು ಇನ್ನೂ ಇಡ್ತೀನಿ, ಚೆನ್ನಾಗಿರೋದು ಗೊತ್ತಿದೆ ಇವಾಗ ಅಂದರೆ ನೀವು ಕೂಡ ಆರಾಮ್ಸಾಗಿ ಇಟ್ಕೋಬೋದು. ಓಕೆನಾ. ಇದಾದಮೇಲೆ ಪ್ರೊಫೈಲ್ ಬೇಕಾದ್ರೆ ನೀವು ಅಲ್ಲೇ ಅಪ್ಡೇಟ್ ಮಾಡ್ಕೋಬೋದು, ಅಥವಾ ನಿಮ್ಮ ನೆಕ್ಸ್ಟ್ ಕೂಡ ಫ್ಯೂಚರಲ್ಲಿ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಸೊ ಇದಾದಮೇಲೆ ಕ್ರಿಯೇಟ್ ಚಾನಲ್ ಅಂತ ಬರುತ್ತಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲು ಕ್ರಿಯೇಟ್ ಆಗಿಬಿಡುತ್ತೆ. ಇಷ್ಟೇ ಗುರು, ಚಾನಲ್ ಕ್ರಿಯೇಟ್ ಮಾಡೋದು ಇಷ್ಟೇ. ಬಟ್ ಮುಂದೆ ಇರೋದೇ ನಿಮಗೆ ಟಾಸ್ಕು. ಏನಕ್ಕಪ್ಪ ಅಂತಂದರೆ, ಚಾನಲ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರಕ್ಕೆ ಅದು ಎಂಡ್ ಆಗಲ್ಲ. ಏನಕ್ಕಪ್ಪ ಅಂತಂದರೆ, ನೀವು ಒಂದಷ್ಟು ಸೆಟ್ಟಿಂಗ್ನ ನಿಮ್ಮ ಚಾನಲಲ್ಲಿ ಮಾಡಬೇಕು. ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಪಬ್ಲಿಕ್ ಆಗಲ್ಲ. ಏನಕ್ಕಪ್ಪ ಅಂತಂದರೆ, ಒಂದು ಚಾನಲ್ನ ಕ್ರಿಯೇಟ್ ಮಾಡಿದಾಗ ನೀವು ಒಂದು ಮೊಬೈಲ್ ನಂಬರ್ನ ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಕಂಟೆಂಟ್ ಯಾವುದೋ ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಅದನ್ನು ಕೂಡ ಡಿಫಾಲ್ಟ್ ಸೆಟ್ಟಿಂಗ್ನೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಒಂದು ಐ ಡಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಐ ಡಿ ವೆರಿಫಿಕೇಷನ್ ಇಲ್ಲ ಅಂದರೂ ಕೂಡ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅಥವಾ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಮುಖಾಂತರನೂ ಕೂಡ ಆರಾಮ್ಸಾಗಿ ನಿಮ್ಮ ಒಂದು ಚಾನಲ್ಲು ವೆರಿಫೈ ಆಗುತ್ತೆ. ಮೊದಲು ಈ ರೀತಿ ಇರಲಿಲ್ಲ, ಸ್ವಲ್ಪ ದಿನಗಳಾದಮೇಲೆ ಚೇಂಜಸ್ ಆಗ್ತಾ ಹಿಂಗಾಗೋಗಿದೆ. ಇವಾಗ ನೀವು ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಈರಿಷ್ಟು ಒಂದು ಮೊಬೈಲ್ ನಂಬರ್ ವೆರಿಫೈ ಆಗಿರ್ಬೋದು, ಮತ್ತು ಐ ಡಿ ವೆರಿಫಿಕೇಷನ್ ಆಗಿರ್ಬೋದು, ಇದನ್ನು ಕಂಪ್ಲೀಟ್ ಮಾಡ್ಕೋತು ಅಂತಂದರೆ ಆರಾಮಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ರೆಡಿ ಇದೆ ಅಂತ. ಸೊ ಅದಾದಮೇಲೆ ನಿಮ್ಮ ಪ್ರೊಫೈಲ್ ಅಕಸ್ಮಾತ್ ಹಾಕಿಲ್ಲ ಅಂದರೆ ಹಾಕೊಳ್ಳಿ. ಯೂಟ್ಯೂಬ್ ಬ್ಯಾನರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫ್ಯೂಚರ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಏನಕ್ಕಪ್ಪ ಅಂತಂದರೆ, ಆಡಿಯನ್ಸ್ ನೋಡುವಾಗ ಓ ಇವ್ರು ನಮ್ಮದೇ ಚಾನಲ್ಲು, ನಾನು ಇವ್ರನ್ನ ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅವರು ಕೂಡ ಐಡೆಂಟಿಫೈ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ಚಾನಲ್ನ ಕ್ರಿಯೇಟ್ ಮಾಡೋದು. ಸೊ ಈ ಒಂದು ಸೀರೀಸಲ್ಲಿ ಮೊದಲೇ ಸೀರೀಸ್ ಇದು. ಇವತ್ತಿನ ಒಂದು ಸೀರೀಸಲ್ಲಿ ನಿಮಗೆ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಚಾನಲ್ನ ಕ್ರಿಯೇಟ್ ಮಾಡಾದ್ಮೇಲೆ ಏನೆಲ್ಲ ಮಾಡಬೇಕು, ಮತ್ತು ಯಾವ್ಯಾವ ಸೆಟ್ಟಿಂಗ್ನ ಆನ್ ಮಾಡಬೇಕು, ಆಫ್ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿಗೋಣ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.